ಗುಂಡ್ಲುಪೇಟೆ ತಾಲೂಕಿನ ಹುತ್ತೂರು ಹಾಗೂ ಕಿಲಗೆರೆ ಕೆರೆಗಳಿಗೆ ಭೇಟಿ ನೀಡಿದ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ರೈತರ ಸಮಸ್ಯೆ ಆಲಿಸುವ ಜೊತೆಗೆ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಜಿಲ್ಲಾಧಿಕಾರಿಗಳ ಮುಂದೆ ಸಮಸ್ಯೆಯ ಬುತ್ತಿ ಬಿಚ್ಚಿಟ್ಟ ರೈತರು ಶಾಸಕರ ನಿರ್ಲಕ್ಷ್ಯ ಮತ್ತು ಮಲತಾಯಿ ಧೋರಣೆಯಿಂದ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲಾಗುತ್ತಿಲ್ಲ, ಕೆರೆಗಳಿಗೆ ನೀರು ಬಿಡಿಸಿ ಎಂದಾಗಲೆಲ್ಲ ಸ್ಟ್ರೈಕ್ ಮಾಡಿ ಅಂತಾರೆ. ಇದು ನಮ್ಮ ದೌರ್ಭಾಗ್ಯ. ಮೂರನೇ ಹಂತದ ನೀರು ಬಿಡಿಸಲು ಪ್ರತಿ ಬಾರಿಯೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರೈತ ಜೀವಜಲಕ್ಕಾಗಿ ಧರಣಿ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರವನ್ನ ಹೊರಹಾಕಿದರು. ಸ್ಥಳದಲ್ಲೇ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಜಿಲ್ಲಾಧಿಕಾರಿಗಳು ರೈತರಿಗೆ ಅಗತ್ಯ ಮಾಹಿತಿ ನೀಡುವ ಕೆಲಸವನ್ನ ಮಾಡಿ ಕರೆ ಸ್ವೀಕರಿಸದೆ ಬೇಜವಾಬ್ದಾರಿತನ ತೋರುವುದು ಸರಿಯಿಲ್ಲ ಎಂದು ಗರಂ ಆದರು. ಕಿಲಗೆರೆ ಹಾಗೂ ಹುತ್ತೂರು ಕೆರೆಗೆ ನೀರು ತುಂಬಿಸಲು ಕ್ರಮ ಕೈಗೊಳ್ಳಲಾಗುವುದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂಬ ಭರವಸೆಯನ್ನ ನೀಡಿದರು. ಜಿಲ್ಲಾಧಿಕಾರಿಗಳ ಭರವಸೆ ಮೇಲೆ ನಂಬಿಕೆ ಇದ್ದು ಶೀಘ್ರದಲ್ಲೇ ಕೆರೆಗಳಿಗೆ ನೀರು ಬಿಡಿಸಲು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ 4ನೇ ಹಂತದ ನೀರು ತುಂಬಿಸಲು ಪ್ರತಿಭಟನೆ ಮುಂದಾಗಬೇಕಾಗುತ್ತದೆ ಎಂದು ರೈತ ಮುಖಂಡ ಕುಂದಕೆರೆ ಸಂಪತ್ತು ಎಚ್ಚರಿಸಿದ್ದಾರೆ. ಗುರುವಾರ ದಿನ ಚಾಮರಾಜನಗರದ ಜಿಲ್ಲಾಧಿಕಾರಿಗಳಂತ ರೂಪ ಅವರು ಇವತ್ತು ಕಿಲಗೆರೆ 3ನೇ ಹಂತದ ಪುತ್ತೂರು ಕೆರೆ ಮತ್ತು ಮೇಲೂರು ಕೆರೆ ಕಿಲಗೆರೆ ಕೆರೆಗೆ ಬಂದು ಭೇಟಿ ಕೊಟ್ಟಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಈಗ ಕೆಲವು ವಿಚಾರನ ನಾನು ಫಾಲೋ ಅಪ್ ಮಾಡ್ತೀನಿ, ಕೆಲವು ವಿಚಾರಗಳು ಗೊತ್ತಿಲ್ಲ ನನಗೆ, ನಾನು ಹಿಂದೆ ನಡೆದಿರೋದು ಗೊತ್ತಿಲ್ಲ. ಈಗ ನಾನು ಮುಂದೆ ಇದನ್ನ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಕೊಡೋ ಯೋಜನೆ ರೂಪಿಸ್ತೀನಿ. ಈಗ ಅರ್ಜೆಂಟ್ಗೆ ಮತ್ತು ಕಿಲಗೆರೆ ಮತ್ತು ಮೇಲೂರು ಕೆರೆಗೆ ನಾನು ನೀರು ತುಂಬಿಸ್ಕೊಡ್ತೀನಿ ಅಂತ ಒಪ್ಪಿಗೆ ಕೊಟ್ಟಿರೋದ್ರಿಂದ ಈ ಮಾಧ್ಯಮ ಮಿತ್ರರು ಹಾಗೂ ಕಲ್ಲು ವಿಚಾರನೂ ಸಹ ಮಾತಾಡಿದ್ದಾರೆ. ಆದರೆ ಕೆಲವು ವಿಚಾರ ಇನ್ನೂ DC ಈಗ ಬಂದಿರೋದು ಹೊಸದಾಗಿ ನಾನು ಜನವರಿಯಿಂದ ಕೆಲವು ವಿಚಾರಗಳು ಗೊತ್ತಿಲ್ಲ, ಇದನ್ನು ಮಾಹಿತಿ ತಕ್ಕಂತೆ ಅಂತ ಹೇಳಿದ್ದಾರೆ. ಈಗ ನೀರಿನದ 4ನೇ ಅಂತ ಜಿಲ್ಲಾಧಿಕಾರಿಗಳು ಇದು ಫಾಲೋ ಅಪ್ ಮಾಡಬೇಕು, ಇಲ್ಲಾಂದರೆ ಮುಂದೆ ಇನ್ನೂ ಜೋರಾಗಿ ಉಗ್ರ ಹೋರಾಟ 4ನೇ ಹಂತದವರು ಸಹ ಮಾಡಬೇಕಾಗುತ್ತೆ. ಈಗ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರರು, MLAಗಳು ಎಲ್ಲ ಒಪ್ಕೊಂಡು ಹೋಗಿದ್ರು ಸಹ ಇದನ್ನ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಅವ್ರಿಗೆ ದಾರಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈಗ ಬಂದಿರೋಂಥ ಜಿಲ್ಲಾಧಿಕಾರಿ ಅದನ್ನ ಆ ದಾರಿ ದಿಕ್ಕು ತಪ್ಪಿಸಬಾರ್ದು, ಆ ದಾರಿನ ಸರಿದೂಗಿಸ್ಕೊಂಡು ಜಿಲ್ಲಾಧಿಕಾರಿಗಳು ಮುಂದುವರಿಬೇಕು ಅಂತ ಹೇಳ್ತಾ ಈ ಭಾಗದಲ್ಲಿ ಇನ್ನು ಒಂದು ವಾರದ ಅವಕಾಶದಲ್ಲಿ ಕೆರೆಗೆ ನೀರು ತುಂಬಿಲ್ಲ ಅಂದರೆ ಕಿಲಗೆರೆಯವರು ಮತ್ತು ನಾವುಗಳು 4ನೇ ಹಂತವರು ಮತ್ತು 3ನೇ ಹಂತವರು ಸೇರಿ ಇಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತಂತ ಈ ಸಮಯದಲ್ಲಿ ನಾವು ಹೇಳಕ್ಕೆ ಬಯಸ್ತೀನಿ.